ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ನಮ್ಮದು ಹಿಂದೂಸ್ತಾನ. ನಾವು ಹಿಂದೂಗಳು ಬಹಳಷ್ಟು ಹಬ್ಬಗಳನ್ನು ಬಹಳ ವೈಭವದಿಂದ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ತೇವೆ. ಪ್ರೀತಿಯ ಬಂಧುಗಳೇ, ಆಷಾಢ ಮಾಸದ ಕೊನೆಯ ದಿನ ಬರುವ ಭೀಮನ ಅಮಾವಾಸ್ಯೆಯ ಬಗ್ಗೆ ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಹಬ್ಬದ ಕೆಲವು ವಿಷಯಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಸ್ನೇಹಿತರೆ, ಆಷಾಢ ಮಾಸದ ಕೊನೆಯ ದಿನ ಬರುವ ಅಮಾವಾಸ್ಯೆಯನ್ನು ಭೀಮನ ಅಮಾವಾಸ್ಯೆ ಅಂತೇಳಿ ನಾವು ಕರೆಯುತ್ತೇವೆ. ಗಂಡನ ಆರೋಗ್ಯ ಹಾಗೂ ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥಿಸಿ ಶಿವಪಾರ್ವತಿಯರನ್ನು ನೆನೆದು ಗಂಡನ ಪಾದಪೂಜೆಯನ್ನು ಮಾಡುವುದು ವಾಡಿಕೆ. ಇದನ್ನು ಪತಿ ಸಂಜೀವಿನಿ ವ್ರತ, ಭಂಡಾರದ ಹಬ್ಬ, ಆಟಿ ಅಮಾವಾಸ್ಯೆ, ದಿನಸು ಗೌರಿ ಪೂಜೆ ವ್ರತ, ಜ್ಯೋತಿಸ್ತಂಭ ಗೌರಿ ವ್ರತ, ಕೊಡೆ ಅಮಾವಾಸ್ಯೆ, ಮಂಗಳ ಅಮಾವಾಸ್ಯೆ ಎಂಬ ಹೆಸರಿನಿಂದ ನಾವು ಭೀಮನ ಅಮಾವಾಸ್ಯೆಯನ್ನು ಕರಿತೇವೆ. ರಾಹುಕಾಲವನ್ನು ಬಿಟ್ಟು ಬೇರೆ ಯಾವ ಸಮಯದಲ್ಲಾದರೂ ಈ ವ್ರತವನ್ನು ಆಚರಣೆ ಮಾಡ್ಬೋದು. ಮದುವೆ ಆದವರು ತಮ್ಮ ಗಂಡನ ಆರೋಗ್ಯ ದೀರ್ಘಾಯುಷ್ಯಕ್ಕಾಗಿ ಈ ಒಂದು ಭೀಮನ ಅಮಾವಾಸ್ಯೆಯನ್ನು ಆಚರಣೆ ಮಾಡಿದರೆ, ಮದುವೆ ಆಗದ ಹೆಣ್ಣು ಮಕ್ಕಳು ತಮ್ಮ ಶೀಘ್ರ ಕಲ್ಯಾಣಕ್ಕಾಗಿ ಈ ವ್ರತವನ್ನು ಆಚರಣೆ ಮಾಡ್ತಾರೆ. ದ್ರೌಪದಿಯ ಮೇಲೆ ಕಣ್ಣಿಟ್ಟಿದ್ದ ಕೀಚಕನನ್ನು ಭೀಮನ ವಧೆ ಮಾಡಿದ್ದಕ್ಕಾಗಿ ಈ ಒಂದು ಹಬ್ಬವನ್ನು ಜ್ಯೋತಿರ್ಭೀಮೇಶ್ವರ ಹಬ್ಬ, ಜ್ಯೋತಿರ್ಭೀಮೇಶ್ವರ ವ್ರತ ಅಂಥೇಳಿ ನಾವು ಆಚರಣೆಯನ್ನು ಮಾಡ್ತೇವೆ. ಇದಕ್ಕೊಂದು ಪುರಾಣ ಕಥೆ ಇದೆ. ಒಂದು ದೇಶ, ಅಲ್ಲಿ ಒಬ್ಬ ರಾಜನಿದ್ದನಂತೆ. ಆತ ದೇಶವನ್ನು ಸುಭಿಕ್ಷತೆ ಇರುವಂತೆ ನೋಡ್ಕೊಳ್ತಾ ಇದ್ದಂತೆ. ಆತನಿಗೆ ಒಬ್ಬನೇ ಒಬ್ಬ ಮಗನಿದ್ದನಂತೆ. ಅವನಿಗೆ ಮದುವೆ ಮಾಡಬೇಕು ಅಂತೇಳಿ ರಾಜರಾಣಿಯರು ಅಂದ್ಕೊಂಡಿದ್ದರಂತೆ. ಆದರೆ ಅನಾರೋಗ್ಯದಿಂದ ಆ ಯುವರಾಜ ಮರಣವನ್ನು ಹೊಂದಿದನಂತೆ. ಆತ ಸಕಲ ವಿದ್ಯಾ ಪಾರಂಗಿತನಾಗಿರ್ತಾನೆ. ರಾಜ ರಾಣಿಯರು ಚಿಂತಾಕ್ರಾಂತರಾಗ್ತಾರೆ. ಮಗನಿಗೆ ನಾವು ಮದುವೆಯನ್ನು ಮಾಡಲಾಗಲಿಲ್ಲವಲ್ಲ ಅಂತ ಕೊರಗ್ತಿದ್ರಂತೆ. ಆಗ ಊರಿನ ತುಂಬ ಡಂಗುರವನ್ನು ಸಾರಿಸಿದ್ರಂತೆ. ತನ್ನ ಮಗನಿಗೆ ಮದುವೆ ಮಾಡಬೇಕು ಅಂತಿದ್ದೀವಿ, ಯಾರು ತನ್ನ ಮಗನಿಗೆ ಮಗಳನ್ನು ಕೊಡ್ತಾರೋ ಅವರಿಗೆ ರಾಜ್ಯವನ್ನು ಕೊಡ್ತೇನೆ ಅಂತೇಳಿ ಡಂಗುರವನ್ನು ಸಾರಿಸಿದಂತೆ. ಈ ಒಂದು ಡಂಗುರದ ಮಾತುಗಳನ್ನು ಒಬ್ಬ ಬಡ ಬ್ರಾಹ್ಮಣ ಕೇಳಿಸ್ಕೊಂಡಂತೆ. ಅವನಿಗೆ 3 ಜನ ಹೆಣ್ಣು ಮಕ್ಕಳಿದ್ದರಂತೆ. ಮಗಳನ್ನು ಹೇಗೋ ಒಪ್ಪಿಸಿ ಆ ಶವದೊಂದಿಗೆ ಮಗಳನ್ನು ಮದುವೆ ಮಾಡಿಸೋದಕ್ಕೆ ಆತ ಒಪ್ಪಿದಂತೆ. ಸ್ಮಶಾನದಲ್ಲಿ ಮದುವೆ, ಎಲ್ಲರೂ ಸೇರಿದರಂತೆ. ಆಗ ಜೋರಾಗಿ ಮಳೆ ಸುರಿತಾ ಇತ್ತಂತೆ. ಬಂದಿದ್ದವರೆಲ್ಲ ಮಳೆಯ ರಭಸಕ್ಕೆ ಅಲ್ಲಿಂದ ಹೊರಗಡೆ ಹೋದರಂತೆ. ಆಗ ಬ್ರಾಹ್ಮಣನ ಮಗಳು ಅಲ್ಲೇ ಇದ್ದ ಒಂದು ಮಣ್ಣನ್ನು ತೆಗೆದು ದೀಪವನ್ನು ಮಾಡಿ ಗಂಡನ ಶವದ ಪಾದದ ಬಳಿಗೆ ಇಟ್ಟು ಶವದ ಪಾದಗಳನ್ನು ಪೂಜಿಸಿ ಶಿವಪಾರ್ವತಿಯನ್ನು ನೆನೆದು ತನ್ನ ಅನ್ಯೋನ್ಯ ಭಕ್ತಿಯನ್ನು ಪ್ರದರ್ಶನ ಮಾಡಿದ್ಲಂತೆ. ಬಹಳ ದೇವರನ್ನು ನೆನೆದು ಕಣ್ಣೀರನ್ನು ಇಡ್ತಾ ಇದ್ಲಂತೆ. ಆಗ ಈ ಯುವತಿಯ ಭಕ್ತಿಯನ್ನು ಗೋಳನ್ನು ನೋಡಲಾಗದೆ ಪಾರ್ವತಿ ದೇವಿಯು ಪ್ರತ್ಯಕ್ಷಳಾದಾಗಿ ಈ ಹುಡುಗಿಯ ಗಂಡನಿಗೆ ಜೀವವನ್ನು ಕೊಟ್ಟು ಬದುಕಿಸಿ ಗಂಡ ಹೆಂಡತಿಯರು ಸುಖವಾಗಿರಿ ಎಂದು ಹರಸಿದಳಂತೆ. ಆ ರಾಜಕುಮಾರನಿಗೆ ದೀರ್ಘಾಯುಷ್ಯ ಕರುಣಿಸಿದಳಂತೆ. ಇದರ ಕುರುಹೆ ಗಂಡನ ಪೂಜೆ, ದೀರ್ಘಾಯುಷ್ಯ ಅಂತ ಹೇಳಲಾಗಿದೆ. ಅದಕ್ಕಾಗಿಯೇ ಪೂಜೆ ಮಾಡುವವರು ಮಣ್ಣಿನ ಸ್ತಂಭಗಳನ್ನು ಇಟ್ಟು 9 ಎಳೆ ಇರುವ ದಾರವನ್ನು ತೆಗೆದು ಅದಕ್ಕೆ 12 ಗಂಟುಗಳನ್ನು ಕಟ್ಟಿ ಗಂಡನಿಂದ ಆ ದಾರವನ್ನು ಕೈಗೆ ಕಟ್ಟಿಸ್ಕೊಳ್ತಾರಂತೆ. ಇದು 12 ಜ್ಯೋತಿರ್ಲಿಂಗಗಳ ಸಂಕೇತ ಅಂತ ಹೇಳ್ತಾರೆ. ಸ್ನೇಹಿತರೆ, ದೀಪಗಳನ್ನು ಇಟ್ಟ ದೀಪಸ್ತಂಭದ ಎದುರು ತಟ್ಟೆಯಲ್ಲಿ ಅಕ್ಕಿಯನ್ನು ಇಟ್ಟು ಓಂ ಅಥವಾ ಶ್ರೀ ಎಂದು ಬೀಜಾಕ್ಷರಗಳನ್ನು ಬರೆದಿಟ್ಟು ನಂತರ ಅದರ ಮಧ್ಯದಲ್ಲಿ ಗಣಪತಿ ಮೂರ್ತಿಯನ್ನು ಇಟ್ಟು ಅದಕ್ಕೆ ಪೂಜೆಯನ್ನು ಮಾಡಿದ ನಂತರ ಪರಮೇಶ್ವರನ ಸ್ವರೂಪನಾದ ಗಂಡನನ್ನು ಪೂಜೆ ಮಾಡಬೇಕು ಅಂತೇಳಿ ಹೇಳ್ತಾರೆ. ಪೂಜೆಯ ನಂತರ ಸಾಧ್ಯವಾದರೆ ಲಲಿತ ಸಹಸ್ರನಾಮವನ್ನು ಪಠನೆ ಮಾಡಿ ಅಂತ ಹೇಳ್ತಾರೆ. ಇದು ಭೀಮನ ಅಮಾವಾಸ್ಯೆಯ ಮುಖ್ಯ ಮಾಹಿತಿಗಳು ಅನ್ನುತ್ತಾ ಮಿತ್ರರ ಮಿತ್ರ ವೀಕ್ಷಕರಿಗೆ ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ವಂದಿಸ್ತಾ ಇದ್ದೇನೆ. ಸ್ನೇಹಿತರೆ, ಒಂದು ವಿಶೇಷ ಏನು ಅಂದರೆ, ಈ ಭೀಮನ ಅಮಾವಾಸ್ಯೆ ದಿನವೇ ಸೂರ್ಯಗ್ರಹಣ ಸಂಭವಿಸ್ತಾ ಇದೆ. ಈ ಎಲ್ಲ ಮಾಹಿತಿಗಳನ್ನು ಸಂಗ್ರಹಿಸಿ ತಮಗೆ ಕೊಟ್ಟಿದ್ದೇನೆ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗ್ತೇನೆ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.